ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ. ಸುಹಾಸ್ ಹತ್ಯೆಯಾದ ಜಸ್ಟ್ 26 ದಿನದ ಒಳಗೆ ಮತ್ತೊಂದು ಕೊಲೆಯಾಗಿದೆ. ಸರಣಿ ಹತ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರೋ ಕಡಲ ನಗರಿ ಕೊತ ಕೊತ ಕುದೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೆತ್ತರ ಕಾರ್ಮೋಡ ಆವರಿಸಿದೆ. ಮುಂಗಾರು ಮಳೆಯ ಜೊತೆಗೆ ಬಿಸಿ ರಕ್ತದ ರೆಡ್ ಅಲರ್ಟ್ ಜಾರಿಯಾಗಿದೆ. ಮಂಗಳವಾರ ಮಧ್ಯಾಹ್ನ 3:30 ಚೆಲ್ಲಿದ ನೆತ್ತರ ಕೋಡಿ ಕರಾವಳಿ ನಗರವನ್ನ ಮತ್ತೆ ಬೆಚ್ಚಿ ಬೀಳಿಸಿದೆ. ಬಂಟ್ವಾಳದ ಇರಾಕೋಡಿಯಲ್ಲಿ ನಡೆದ ಭೀಕರ ಕೊಲೆ ಇಡೀ ಮಂಗಳೂರನ್ನೇ ಬೂದಿ ಮುಚ್ಚಿದ ಕೆಂಡದಂತಾಗಿಸಿದೆ. ಮರಳು ಅನ್ಲೋಡ್ ಮಾಡಿ ಹೋಗ್ತಿದ್ದವನ ಕಗ್ಗೊಲೆ, ನರಳಿ ಪ್ರಾಣ ಬಿಟ್ಟ ರಹಿಮಾನ್, ಶಫಿ ಬದುಕಿದ್ದೇ ಪವಾಡ. ಮಂಗಳೂರಲ್ಲಿ ನೆತ್ತರ ದಾಹ ನಿಲ್ತಿಲ್ಲ. ಕೋಮು ಸಂಘರ್ಷವೋ ಅಥವಾ ಇನ್ಯಾವ ದ್ವೇಷವೋ ಗೊತ್ತಿಲ್ಲ. ಮೇಲಿಂದ ಮೇಲೆ ಹೆಣಗಳು ಮಾತ್ರ ಉರುಳುತ್ತಾನೇ ಇವೆ. ಸುಹಾಸ್ ಶೆಟ್ಟಿ ಹತ್ಯೆ ನೆತ್ತರು ಇನ್ನೂ ಮಾಸಿಲ್ಲ. ಅಷ್ಟರಲ್ಲಾಗಲೇ ಮತ್ತೋರ್ವನ ಕಗ್ಗೊಲೆಯಾಗಿದೆ. ಪಿಕಪ್ ವಾಹನ ಚಾಲಕ ರಹೀಂ ಇರಾಕೋಡಿಯಲ್ಲಿ ಮರಳು ಅನ್ಲೋಡ್ ಮಾಡಿ ಹೊರಟಿದ್ದ. ಈ ವೇಳೆ ಅದೆಲ್ಲಿಂದ ಬಂದ್ರೋ ಗೊತ್ತಿಲ್ಲ, ಏಕಾಏಕಿ ರಹಿಮಾನ್ ಮೇಲೆ ಮುಗಿಬಿದ್ದಿದ್ದಾರೆ. ಗಾಡಿಯಲ್ಲಿ ಕೂತಿದ್ದವನನ್ನ ಎಳ್ಕೊಂಡು ಸಿಕ್ಕಂತೆ ಕೊಚ್ಚಿದ್ದಾರೆ. ಈತನ ಜೊತೆಗಿದ್ದ ಶಫಿ ಮೇಲೂ ಮಚ್ಚು ಬೀಸಿದ್ದು ಅದೃಷ್ಟವಶಾತ್ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ಬಂಟ್ವಾಳದಲ್ಲಿ ರಹಿಮಾನ್ ಹೆಣ ಬೀಳುತ್ತಿದ್ದಂತೆ ಇಡೀ ಮಂಗಳೂರೇ ಕೊತ ಕೊತ ಕುದಿಯುವುದಕ್ಕೆ ಶುರುವಾಗಿದೆ. ಹೀಗಾಗಿ ಇಡೀ ಜಿಲ್ಲೆಯಲ್ಲಿ 3 ದಿನ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಹಿಮಾನ್ ಹತ್ಯೆಯಿಂದ ಸಿಟ್ಟಿಗೆದ್ದಿರೋ ಮುಸ್ಲಿಂ ಮುಖಂಡರು ಸಿಎಂ ಹಾಗೂ ಡಿಸಿಎಂ ಜಿಲ್ಲೆಗೆ ಆಗಮಿಸುವಂತೆ ಪಟ್ಟು ಹಿಡಿದಿದ್ರು. ನಮಗೆ ಪಕ್ಷಕ್ಕಿಂತ ನಮ್ಮ ಮುಸ್ಲಿಂ ಸಮುದಾಯವೇ ಮುಖ್ಯ, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಮುಖಂಡರು ಸಾಮೂಹಿಕ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. നിങ്ങൾ സാമൂഹികമായി മുസ്ലിംസ് സാമൂഹികമായിട്ട് മുസ്ലിം നായകന്മാര് നിങ്ങൾ കോൺഗ്രസ് പാർട്ടിയോ ഡിസൈൻ ആക്കിയിട്ട് പുറത്തു വരും. ഞങ്ങൾ ഏ പാർട്ടി നിങ്ങൾ ചേരണ്ട. നിങ്ങൾ അതേ കോൺഗ്രസ് ഉണ്ടാക്കപ്പെടണം. നിങ്ങൾ വന്നിട്ട് ഞങ്ങൾ സമുദായം ഇസത്തിലൂടെ ജീവിക്കണം. എത്ര തല തപ്പിട്ടുണ്ട് ഞങ്ങൾ ജീവിച്ചിട്ടുള്ളൂടെ. യൂട്ടിക്കാർക്ക് ചെല്ലണം, நீங்க செலீம்பு சொல்லணும், நீங்க ஜமீரா மதுக்கு சொல்லணும், நீங்க வேற யாரு முஸ்லிம் சொல்றாரு ರಹಿಮಾನ್ ಮೃತದೇಹವನ್ನ ಮದನಿನಗರ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕಿಡಲಾಗಿತ್ತು. ಈ ವೇಳೆ ಸಾವಿರಾರು ಮಂದಿ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಬಳಿಕ ಮಸೀದಿಯಿಂದ ಕೊಲ್ತಮಜಲು ಮನೆಯವರೆಗೆ ಮೆರವಣಿಗೆ ಮಾಡಿದ್ರು. 4 ಆಂಬ್ಯುಲೆನ್ಸ್ ಮೂಲಕ ಮೃತದೇಹದ ಮೆರವಣಿಗೆ ಮಾಡಲಾಗಿದ್ದು ದಾರಿಯುದ್ದಕ್ಕೂ ಸಾವಿರಾರು ಜನ ಸೇರಿದ್ರು. ಹೀಗಾಗಿ ಇಡೀ ಮಂಗಳೂರಲ್ಲಿ ಖಾಕಿ ಸರ್ಪಗಾವಲು ಹಾಕಲಾಗಿತ್ತು. ರಹಿಮಾನ್ ಹತ್ಯೆಯಿಂದ ಇಡೀ ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಕೆಲವೆಡೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಸುರತ್ಕಲ್ನಲ್ಲಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಖಾಸಗಿ ಬಸ್ ಮೇಲೆ ಕಲ್ಲು ತೂರಿದ್ರು. ಅಲ್ಲದೆ ಆಟೋದಲ್ಲಿ ಬಸ್ಸನ್ನ ಅಟ್ಟಿಸಿಕೊಂಡು ಹೋಗೋ ವಿಡಿಯೋ ವೈರಲ್ ಆಗಿದೆ. ಇನ್ನು ಫರಂಗಿಪೇಟೆಯಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದು ಮೃತದೇಹ ಸಾಗಿರೋ ಮಾರ್ಗದಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚುವಂತೆಯೂ ಕಲ್ಲು ತೂರಿದ್ದಾರೆ. 15 ಮಂದಿ ವಿರುದ್ಧ ಎಫ್ಐಆರ್, ಖಾಕಿ ಪಡೆ ತಲಾಶ್. ರಹಿಮಾನ್ ಹತ್ಯೆ ಸಂಬಂಧ 15 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಾಯಾಳು ಕಲಂದರ್ ಶಫಿ ನೀಡಿದ ದೂರಿನಡಿ ಕೇಸ್ ದಾಖಲಿಸಲಾಗಿದ್ದು ದೀಪಕ್, ಸುಮಿತ್ ನೇತೃತ್ವದಲ್ಲಿ ಹತ್ಯೆಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ 5 ಪೊಲೀಸ್ ತಂಡವನ್ನ ರಚಿಸಲಾಗಿದ್ದು ಮೂಲೆ ಜಾಲಾಡುತ್ತಿದ್ದಾರೆ. ಯಾವಾಗ ಕರಾವಳಿಯಲ್ಲಿ ನೆತ್ತರು ಹರಿತೋ ರಾಜಕೀಯ ಸಂಘರ್ಷ ಶುರುವಾಗಿದೆ. ಎಸ್ಡಿಪಿಐ ನಾಯಕರು ಸಾಲು ಆರೋಪ ಮಾಡಿದ್ದಾರೆ. ಸಂಘ ಪರಿವಾರಕ್ಕೆ ಸೇರಿದ ಗೂಂಡಾಗಳಿಂದ ಹತ್ಯೆಯಾಗಿದೆ. ಕೆಲ ಕಿಡಿಗೇಡಿಗಳಿಂದ ಮುಸ್ಲಿಮರಿಗೆ ಬಹಿರಂಗ ಬೆದರಿಕೆ ಬಂದಿದ್ದು ರೌಡಿ ಶೀಟರ್ ಒಬ್ಬನ ಹತ್ಯೆಗೆ ಪ್ರತೀಕಾರವಾಗಿ ಬೆದರಿಕೆ ಹಾಕಿದ್ರು. ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ರಕ್ತಕ್ಕೆ ರಕ್ತ ಎಂದು ಶಪಥ ಮಾಡಿದ್ರು. ಭರತ್ ಕುಂಡೇಲು, ಶ್ರೀಕಾಂತ್ ಶೆಟ್ಟಿ ಪ್ರತೀಕಾರದ ಮಾತಾಡಿದ್ದರು. ಆದರೆ ಬೆದರಿಕೆ ಹಾಕಿದವರನ್ನ ಪೊಲೀಸರು ಬಂಧಿಸಿಲ್ಲ. ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಏನಾಯಿತು? 15 ಮಂದಿಯಿಂದ ರಹಿಮಾನ್ ಹತ್ಯೆ ಆಗಿದೆ. ಕೆಲ ಗೂಂಡಾಗಳು ಅಮಾಯಕನನ್ನ ಕೊಂದಿದ್ದಾರೆ. ಸಂಘ ಪರಿವಾರ ಓಪನ್ ಹೇಳಿಕೆ ಕೊಟ್ಟರೂ ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು, ಕೆಲವು ಕಿಡಿಗೇಡಿಗಳು
ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಆಮೇಲೆ ಕೆಲವು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು, ಇಲ್ಲಿ ರಕ್ತ ಕೊಡಲಿಕ್ಕೆ ನಾವು ತಯಾರಿದ್ದೇವೆ, ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ. ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಮತ್ತೆ ರಿವೆಂಜ್ ವಾರ್. ಸುಹಾಸ್ ಶೆಟ್ಟಿ ಹತ್ಯೆ ದಿನದಿಂದಲೂ ರಿವೆಂಜ್ ವಾರ್ ನಡೀತಾನೇ ಇತ್ತು. ಈಗ ಮತ್ತೆ ಶುರುವಾಗಿದೆ. ಟಾರ್ಗೆಟ್ ಬಾಯ್ ಪೇಜ್ನಲ್ಲಿ ಪೋಸ್ಟ್ ಒಂದನ್ನ ಹಾಕಲಾಗಿದ್ದು ಬಜರಂಗ ದಳದ ಭರತ್ ಕುಂಡೇಲುಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ರಹೀಂ ಹತ್ಯೆ ಬಗ್ಗೆ ಶಿವಮೊಗ್ಗದಲ್ಲಿ ಮಾತಾಡಿದ ದಿನೇಶ್ ಗುಂಡೂರಾವ್, ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸ್ತೀವಿ, ಪೂರ್ತಿ ತನಿಖೆಯಾದ ನಂತರ ಎಲ್ಲ ಹೇಳ್ತೇವೆ ಎಂದಿದ್ದಾರೆ. ಮಂಗಳೂರು ಘಟನೆ ಈ ತರ ಸರಣಿ ಹತ್ಯೆಗಳಾಗ್ತಾ ಇರತಕ್ಕಂಥದ್ದು ನಿಜವಾಗಲೂ ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು. ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ. ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂತ ಕೆಲಸ ಪೊಲೀಸರು ಮಾಡ್ತಾರೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಒಟ್ನಲ್ಲಿ ಕರಾವಳಿಯಲ್ಲಿ ಮೇಲಿಂದ ಮೇಲೆ ಸರಣಿ ಹತ್ಯೆಗಳಾಗ್ತಿದ್ದು ಜಾತಿ ಸಂಘರ್ಷವೋ ದ್ವೇಷದ ಸಂಘರ್ಷವೋ ಗೊತ್ತಿಲ್ಲ. ಹೆಣಗಳ ರಾಶಿ ಬೀಳುತ್ತಿರೋದು ಮಾತ್ರ ಸುಳ್ಳಲ್ಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸಿನಿಮಾ ಪ್ರಮೋಷನ್ ಹೆಸರಲ್ಲಿ ಕನ್ನಡದ ಬಗ್ಗೆ ನಾಲಿಗೆ ಹರಿಬಿಟ್ಟ ನಟ ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶದ ಕಿಚ್ಚೆದ್ದಿದೆ. ಕನ್ನಡಿಗರ ಕ್ಷಮೆ ಕೇಳದೇ ಇದ್ರೆ ತಕ್ಕ ಪಾಠ ಕಲಿಸಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. தமிழிலிருந்து பிறந்ததுதான் உங்கள் பாஷை. ನರಕಕ್ಕಿಳಿಸಿ ನಾಲಿಗೆ ಸೀಳಿದ್ರು ಮೂಗಲ್ದಿ ಕನ್ನಡ ಪದವಾಡ್ತೀನಿ. ಇದು GP ರಾಜರತ್ನಂರ ಕವಿತೆ ಸಾಲು. ಈ ನಾನ್ನುಡಿಯಂತೆಯೇ ಅದೆಷ್ಟೋ ಕನ್ನಡಿಗರು ಬದುಕ್ತಿದ್ದಾರೆ. ಆದ್ರೆ ಅದೇನೋ ಗೊತ್ತಿಲ್ಲ. ಪರಭಾಷಿಕರಿಗೆ ಕನ್ನಡಿಗರು ಅಂದ್ರೆ ಅದೇನ್ ಉರಿನೋ ಒಂದೂ ಗೊತ್ತಿಲ್ಲ. ಪದೇ ಪದೇ ಕಾಲ್ ಕೆರ್ಕಂಡ್ ಬಂದು ಮಂಗಳಾರತಿ ಮಾಡಿಸ್ಕೊಳ್ತಾನೇಗಿರ್ತಾರೆ. ಮೊನ್ನೆ ತಾನೇ ಸೋನು ನಿಗಮ್ ಕನ್ನಡಿಗರ ಮುಂದೆ ಮಂಡಿಯೂರಿದ್ರು. ಅದಾದ್ಮೇಲೆ SBI ಮ್ಯಾನೇಜರ್ ಕೂಡ ತಪ್ಪಾಯ್ತು ಅಂತ ಕಾಡಿ ಬೇಡಿದ್ರು. ಈಗ ಬಹುಭಾಷಾ ನಟ ಅಂತ ಕರೆಸಿಕೊಳ್ಳು ಕಮಲ್ ಹಾಸನ್ ಕನ್ನಡಿಗರನ್ನ ಕೆಣಕಿದ್ದಾರೆ. ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. ಕನ್ನಡಿಗರನ್ನ ಕೆಣಕಿದ ಕಮಲ್ ವಿರುದ್ಧ ಗೆದ್ದಿದೆ ಬೆಂಕಿ. ಅದೇನೋ ಗೊತ್ತಿಲ್ಲ. ಕೆಲವರಿಗೆ ಕನ್ನಡಿಗರನ್ನ ಕೆಣಕದೇ ಇದ್ರೆ ತಿಂದ ಅನ್ನ ಅರಗಲ್ಲ ಅನ್ಸತ್ತೆ. ಅಂತವರ ಸಾಲಿಗೆ ಈಗ ನಟ ಕಮಲ್ ಹಾಸನ್ ಹೊಸ ಸೇರ್ಪಡೆಯಾಗಿದ್ದಾರೆ. ಸಿನಿಮಾ ಪ್ರಮೋಷನ್ ಹೆಸರಲ್ಲಿ ಎಲುಬಿಲ್ಲದ ನಾಲಿಗೆ ಹರಿಬಿಟ್ಟು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಮಲ್ ಹಾಸನ್ ಕನ್ನಡಿಗರಿಗೆ ಗೊತ್ತಿರದ ಹೀರೋ ಏನಲ್ಲ. ಬೆಂಕಿಯಲ್ಲಿ ಅರಳಿದ ಹೂವು, ಪುಷ್ಪಕ ವಿಮಾನ, ರಾಮ ಶ್ಯಾಮ ಭಾಮ ಹೀಗೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಪ್ರೀತಿ ಮೆರೆದಿದ್ರು. ಆದ್ರೀಗ ಇದೇ ಕಮಲ್ ಹಾಸನ್ ನಂಜುಕಾರೋ ಕೆಲಸ ಮಾಡಿದ್ದಾರೆ. உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷையும். ஆனால் நீங்களும் அதில் உட்படுவீர்கள். ಇತ್ತೀಚೆಗಷ್ಟೇ ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಸಿನಿಮಾದ ಈವೆಂಟ್ ಇತ್ತು. ಆ ಕಾರ್ಯಕ್ರಮಕ್ಕೆ ನಟ ಶಿವರಾಜ್ ಕುಮಾರ್ ಕೂಡ ಹೋಗಿದ್ರು. ಈ ವೇಳೆ ರಾಜ್ಕುಮಾರ್ ಅನ್ನ ಹೊಗಳೋದರ ಮಧ್ಯದಲ್ಲೇ ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಎಂದಿದ್ದಾರೆ. ಅಲ್ಲೇ ಗೆದ್ದ ಶಿವಣ್ಣ ಕೂಡ ಏನೂ ರಿಯಾಕ್ಟ್ ಮಾಡದೆ ನಸುನಕ್ಕು ಸುಮ್ಮನಾಗಿದ್ರು. ಕಮಲ್ ಹಾಸನ್ ಆಡಿದ ಇದೊಂದು ಮಾತು ಕನ್ನಡಿಗರ ಸ್ವಾಭಿಮಾನ ಕೆಣಕುವಂತೆ ಮಾಡಿದೆ. ಇಡೀ ರಾಜ್ಯಾದ್ಯಂತ ನಟ ಕಮಲ್ ಹಾಸನ್ ವಿರುದ್ಧ ಆಕ್ರೋಶದ ಕಿಚ್ಚೆದ್ದಿದೆ. ಕಮಲ್ ಹಾಸನ್ ಹೇಳಿಕೆಗೆ ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕನ್ನಡದ ಇತಿಹಾಸ ಅವರಿಗೆ ಗೊತ್ತಿಲ್ಲ ಬಿಡಿ ಅಂದ್ರು. ಇದಕ್ಕೆ ಧ್ವನಿಗೂಡಿಸಿದ MB ಪಾಟೀಲ್ ಹಾಗೂ ಅಶೋಕ್ ಕೂಡ ಕಿಡಿಕಾರಿದ್ದಾರೆ.
ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಕನ್ನಡಿಗರಿಗೆ ಕನ್ನಡ ಲ್ಯಾಂಗ್ವೇಜಿಗೆ ಏನು ನಾವು ಧಕ್ಕೆ ಬರ್ತಕ್ಕಂಥ ಮಾತಾಡಿದ್ರೆ ಅದನ್ನ ಖಂಡಿಸ್ತೀನಿ. ಅವ್ರು ಎಲ್ಲಿ ಶೋಷಣೆ ಮಾಡಿರೋಂಥದ್ದು ಅವ್ರಿಗೆ ಹೇಳಿ, ಕನ್ನಡ ಹಿಂದೆ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋ ಒಂದು ತಪ್ಪು ಗ್ರಹಿಕೆ ಇದೆ, ಅತಿ ಬುದ್ಧಿವಂತಿಕೆ ನಿಂಗೆಲ್ಲ ಆಗ್ತದೆ. ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು. ಕಮಲ್ ಹಾಸನ್ ಕನ್ನಡಿಗರನ್ನ ಕ್ಷಮೆ ಕೇಳಬೇಕು, ಅಲ್ಲದೆ ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಬಾರದು ಅಂತ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ರು. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಗೆ ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಕೂಡ ಸಾಥ್ ನೀಡಿದ್ದಾರೆ. ಕಮಲ್ ಹಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡಲ್ಲ. ದೂರು ಕೊಟ್ಟು ಅವರ ಸಿನಿಮಾನ ಸಗಿಸಿಗೊಳಿಸಿ ಮಾಡಿ ಅಂತ ಹೇಳಿದ್ರಲ್ಲ, ನಾವು ಇದಕ್ಕೆ ಇಮಿಡಿಯೇಟ್ ಆಗಿ ನಾಳೆ ಎಲ್ಲರನ್ನೂ ಕರೆದು, ಎಲ್ಲ ಸಂಸ್ಥೆಗಳವರು ಕರೆದು, ನಮ್ಮ ವಿತರಕರು ಕರೆದು ತೀರ್ಮಾನ ತಗೊಳ್ತೀವಿ ಸರ್. ಕಮಲ್ ಹಾಸನ್ ಅವರು ತಾವು ಹೇಳಿದ ತಪ್ಪು ಹೇಳಿಕೆಯನ್ನು ಹಿಂತೆಗೆದುಕೊಂಡು ಅದಕ್ಕೆ ಬೇಷರದ ಕ್ಷಮಾಪಣೆ ಕೇಳುವುದು ಆರೋಗ್ಯಕರವಾದ ಪರಿಸರವನ್ನು ದೇಶದಲ್ಲಿ ನಿರ್ಮಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ. ಇನ್ನು ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಕಮಲ್ ಹಾಸನ್ಗೆ ನಿರ್ಬಂಧ ಹೇರಬೇಕು, ಕನ್ನಡಿಗರನ್ನ ಕ್ಷಮೆ ಕೇಳೋದಷ್ಟೇ ಅಲ್ಲ, ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರದು ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಕ್ಷಮೆ ಕೇಳಲ್ಲ, ಕಮಲ್ ಮತ್ತೆ ಮೊಂಡಾಟ. Love will never apologize. Love will never apologize. ಕಮಲ್ ಹಾಸನ್ ಮಾಡಿದ್ದೇ ಮಣ್ಣು ತಿನ್ನೋ ಕೆಲಸ, ಅಂಥದ್ರಲ್ಲಿ ಮತ್ತೆ ಮೊಂಡಾಟ ಬೇರೆ. ನಾನು ಹೇಳಿದ್ದೇ ಸರಿ, ನಾನು ತಪ್ಪು ಹೇಳಿಲ್ಲ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಎಂದಿದ್ದಾರೆ. ಒಟ್ನಲ್ಲಿ ಕನ್ನಡ ಹಾಗೂ ಕನ್ನಡಿಗರನ್ನ ಪದೇ ಪದೇ ಕೆಣಕೋ ಕೆಲಸ ಆಗ್ತಾನೇ ಇದೆ. ಕನ್ನಡ ಭಾಷೆ, ನಾಡು, ನುಡಿಯ ಬಗ್ಗೆ ಚಕಾರ ಎತ್ತೋರಿಗೆ ಬಿಸಿ ಮುಟ್ಟಿಸೋ ಕೆಲಸ ಆಗಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಂಗಾರು ಮಳೆ ಅಬ್ಬರ ತಗ್ಗಿದ್ರೂ ಜನರ ಪರದಾಟ ಮಾತ್ರ ನಿಲ್ತಿಲ್ಲ. 4 ದಿನ ಸುರಿದ ಭಾರೀ ಮಳೆಗೆ 45 ಮನೆಗಳು ನೆಲಕಚ್ಚಿವೆ. ಮಳೆ ನಿಂತ ಊರಲ್ಲೀಗ ನರಕದ ದರ್ಶನವಾಗ್ತಾ ಇದೆ. ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಸುರಿತಾ ಇದ್ದಂತ ಮಳೆರಾಯ ಕೊಂಚ ಶಾಂತನಾಗಿದ್ದಾನೆ. ಸೂರ್ಯನ ಮುಖವನ್ನೇ ನೋಡಿದ ಜನರಿಗೆ ಬಿಸಿಲಿನ ಝಳ ತಟ್ಟೋದಕ್ಕೆ ಶುರುವಾಗಿದೆ. ಎಲ್ಲ ಕಡೆ ಮಳೆ ಅಬ್ಬರ ತಗ್ಗಿದ್ದು ಜನ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಆದರೆ ಮಳೆ ಸೃಷ್ಟಿಸಿರುವಂಥ ಅವಾಂತರ ಮಾತ್ರ ಒಂದೆರಡಲ್ಲ. 100 ಮನೆಗಳು ಧರೆಗುರುಳಿದ್ದು 10 ಮಂದಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಆರಂಭದಲ್ಲೇ ಅಬ್ಬರಿಸಿದ ಮುಂಗಾರು ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಉಡುಪಿಯಲ್ಲಿ ರೆಡ್ ಅಲರ್ಟ್, ತಪ್ಪದ ಮಳೆ ಎಫೆಕ್ಟ್. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಅಲ್ಲಲ್ಲಿ ಭಾರೀ ಮಳೆಯಾಗಿದೆ. ನದಿಗಳೆಲ್ಲ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ನದಿ ಪಾತ್ರದ ಜನರಿಗೆ ನೆರೆ ಆತಂಕ ಶುರುವಾಗಿದೆ. ಕಳೆದ 3-4 ದಿನದಿಂದ ಭಾರೀ ಗಾಳಿ ಮಳೆಯಾದ ಪರಿಣಾಮ ಬ್ರಹ್ಮಾವರ, ಉಡುಪಿ, ಕಾರ್ಕಳ, ಹೆಬ್ರಿ ತಾಲೂಕಿನಾದ್ಯಂತ ಕರೆಂಟ್ ಕಟ್ ಆಗಿದೆ. ಬಹುತೇಕ ಹಳ್ಳಿಗಳು ಕತ್ತಲಲ್ಲಿ ಮುಳುಗಿದ್ದು ಮಳೆ ಜೊತೆ ಕತ್ತಲ ವಾಸ ಶುರುವಾಗಿದೆ. ಮುಂಗಾರು ಶುರುವಾಗ್ತಾ ಇದ್ದಂತೆ ರಕ್ಕಸ ಅಲೆಗಳ ಅಬ್ಬರವೂ ಕೂಡ ಜೋರಾಗಿದೆ. ಸಮುದ್ರ ರಾಜನ ಬೋರ್ಗರೆತಕ್ಕೆ ಕಡಲ ತೀರದ ಜನ ಕಂಗಾಲಾಗಿದ್ದಾರೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಕೊಂಚ ತಗ್ಗಿದ್ದು ಮೇ ಅಂತ್ಯದವರೆಗೂ ಮೀನುಗಾರಿಕೆಗೆ ಸಮ್ಮತಿ ನೀಡಲಾಗಿದೆ. ಹೀಗಾಗಿ ಮೀನುಗಾರಿಕೆಗೆ ಇಳಿದ ಮೀನುಗಾರರು ಸಾವಿನ ದರ್ಶನ ಮಾಡಿ ಬಂದಿದ್ದಾರೆ. ಆಳ ಸಮುದ್ರಕ್ಕೆ ಹೋಗ್ತಾ ಇದ್ದಂತೆ ರಕ್ಕಸ ಅಲೆಗಳ ರೌದ್ರಾವತಾರ ಶುರುವಾಗಿದ್ದು ಎದೆ ನಡುಗಿಸುವಂತ ದೃಶ್ಯವನ್ನ ಮೀನುಗಾರರೇ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಚಿಕ್ಕಮಗಳೂರಲ್ಲೂ ಇಷ್ಟು ದಿನ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆರಾಯ ಶಾಂತನಾಗಿದ್ದಾನೆ. ಆದರೆ ನಿನ್ನೆ ಸುರಿದ ಬಿರುಗಾಳಿ ಮಳೆಗೆ ಮೈಲಿ ಮನೆ ಗ್ರಾಮದಲ್ಲಿ 2 ಮನೆಗಳು ನೆಲಕಚ್ಚಿವೆ. ವೃದ್ಧನ ಶವ ಸಂಸ್ಕಾರಕ್ಕೆ ಹೋಗಿದ್ದಾಗ ಮನೆ ಮೇಲೆ ಬೃಹತ್ ಮರವೊಂದು ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಮನೆಯಲ್ಲಿ ಹೆಚ್ಚಿನವರು ಇಲ್ಲದ ಕಾರಣ ಅಪಾಯ ತಪ್ಪಿದಂತಾಗಿದೆ.
ಹಾಸನ ಜಿಲ್ಲೆಯಲ್ಲಿ ಮಳೆ ತಗ್ಗಿದ್ರೂ ಮಳೆಯ ಎಫೆಕ್ಟ್ ಮಾತ್ರ ನಿಂತಿಲ್ಲ. ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಮನೆಯೊಂದು ನೆಲಕ್ಕಪ್ಪಳಿಸಿದ್ದು ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಮಳೆಗಾಲ ಶುರುವಾದಾಗ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲಲ್ಲ. ಆದರೆ ಕೆಲವೊಬ್ಬರು ಮಾತ್ರ ಜೀವದ ಹಂಗನ್ನ ತೊರೆದು ಹುಚ್ಚಾಟ ಶುರು ಮಾಡ್ತಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ದೋತರ ಬಂಡಿ ಗ್ರಾಮದಲ್ಲಿ ಹಳ್ಳ ದಾಟ್ತಿದ್ದಾಗ ಕೊಚ್ಚಿ ಹೋಗಿದ್ದಂಥ 4 ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಾ ಇದ್ದಾವೆ. ಬ್ರಿಡ್ಜ್ ಮೇಲೆ ಬೈಕ್ನಲ್ಲಿ ಹೋಗ್ತಿದ್ದಾಗ ಕಂಟ್ರೋಲ್ ತಪ್ಪಿದ ಸವಾರರು ಬೈಕ್ ಸಮೇತ ಕೊಚ್ಚಿ ಹೋಗಿದ್ರು. ಅದೃಷ್ಟವಶಾತ್ 4 ಬಚಾವಾಗಿದ್ದು ಜೆಸಿಬಿ ಮೂಲಕ 2 ಬೈಕನ್ನು ಮೇಲೆತ್ತಿದ್ದಾರೆ. 170 ತಾಲೂಕಿನಲ್ಲಿ ಮಳೆ, 1385 ಮನೆಗಳಿಗೆ ಹಾನಿ. ಒಂದೇ ಒಂದು ವಾರದ ಸುರಿದ ಮಳೆ ಸೃಷ್ಟಿಸಿರುವಂಥ ಅವಾಂತರಗಳು ಅಷ್ಟಿಷ್ಟಲ್ಲ. ರಾಜ್ಯದ 170 ತಾಲೂಕುಗಳಲ್ಲಿ ಭಾರೀ ಮಳೆ ಆಗಿದ್ದು 2296 ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ರಾಜ್ಯದಾದ್ಯಂತ 45 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದು 1385 ಮನೆಗಳು ಭಾಗಶಃ ಹಾನಿಯಾಗಿವೆ. ಮಳೆ ಹಾನಿ ಬಗ್ಗೆ ಮಾತನಾಡಿರುವಂಥ ಸಿಎಂ ಸಿದ್ದರಾಮಯ್ಯ ಮಳೆ ಅವಾಂತರ ಪರಿಶೀಲಿಸುವಂತೆ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ನಾನು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೀನಿ, ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು, ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು, ಅಥವಾ ರಸ್ತೆಗಳು ಅಡಚಣೆ ಆಗಿರ್ತಕ್ಕಂಥದ್ದು ಇರ್ಬೋದು, ಅವೆಲ್ಲಕ್ಕೂ ಕೂಡ ಕೂಡಲೇ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಫೀಲ್ಡ್ಗೆ ಇಳಿದಿರುವಂತ ಸಚಿವ ಸಂತೋಷ್ ಲಾಡ್ ಬೆಣ್ಣೆಹಳ್ಳ, ತುಪ್ಪರಿ ಹಳ್ಳದ ಸುತ್ತಮುತ್ತಲ ಜಾಗವನ್ನ ಪರಿಶೀಲಿಸಿದ್ದಾರೆ. ಮಳೆ ಹೆಚ್ಚಾದರೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬೆಣ್ಣಿಹಳ್ಳ ಹಾಗೂ ತುಪ್ಪರಿ ಹಳ್ಳ ನಮಗೇನು ಕ್ಯಾಚ್ಮೆಂಟ್ ಏರಿಯಾ ಬೇರೆ ಬೇರೆ ಕಡೆಯಿಂದ ಇದೆ. ನಮಗೆ ಕಿತ್ತೂರಿಂದ ಹಿಡಿದು ಬೆಳಗಾಂದಿಂದ ಹಿಡಿದು ಹಾವೇರಿ, ಶಿಗ್ಗಾಂವ್, ಗದಗ ಆ ಭಾಗದಿಂದ ಎಲ್ಲ ನೀರು ಇವೆರಡು ಹಳ್ಳಗಳಿಗೆ ಬಂದ್ಬಿಟ್ಟು ನಮ್ಮ ನವಲಗುಂದ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 56ಕ್ಕೂ ಹೆಚ್ಚು ಹಳ್ಳಿಗಳಿಗೆ ತೊಂದರೆ ಆಗ್ತಕ್ಕಂಥ ಇತಿಹಾಸ, ಅದರ ಜೊತೆಗಿರ್ತಕ್ಕಂಥ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಶಾಸಕರ ಒತ್ತಡ, ಜಿಲ್ಲಾಡಳಿತ ನಾವೆಲ್ಲ ಇದು ಸ್ವಲ್ಪ ಮುಂದೆ ಆಗಿರ್ತ ವಹಿಸ್ಕೊಂಡು ಬಂದಿದ್ದೇವೆ. ಒಟ್ಟಿನಲ್ಲಿ ಕಳೆದೊಂದು ವಾರದಿಂದ ಅಬ್ಬರಿಸಿದ್ದಂಥ ಮಳೆರಾಯ ಕೊಂಚ ತಗ್ಗಿದ್ದು ಮಳೆಯ ಅವಾಂತರಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರಿಬ್ಬರದ್ದು ಒಂದೇ ಊರು. ಹೆಣ್ಣೆತ್ತವರ ವಿರೋಧದ ಮಧ್ಯೆಯೂ ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೆ ಹುಡುಗಿ ಮನೆಯವರ ಮೇಲೆ ಕೆಂಡ ಕಾರ್ತಿದ್ದವ ಪತ್ನಿಗೆ ಚಟ್ಟ ಕಟ್ಟಿದ್ದಾನೆ. ಮದುವೆಯಾದ 3 ವರ್ಷಕ್ಕೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಮಾತಾಡೋಷ್ಟೊಳಗೆ ಈ ತರ ಮಾಡಿದ್ದಾರೆ. 10 ಜಾಗದಲ್ಲಿ ಚುಚ್ಚಿದ್ದಾನೆ ಸರ್, 10 ಜಾಗದಲ್ಲಿ ಚುಚ್ಚಿದ್ದಾನೆ. ಈ ಫೋಟೋ ನೋಡ್ತಿದ್ರೆ ಎಂಥ ಈಡು ಜೋಡು ಅನ್ಸುತ್ತೆ. ಮೇಡ್ ಫಾರ್ ಈಚ್ ಅದರ್ಸ್ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ರು. ಆದ್ರೆ ಗಂಡ ಅನಿಸಿಕೊಂಡವ ಹೆಂಡತಿ ಪಾಲಿಗೆ ಒಳ್ಳೆ ಜೋಡಿ ಆಗ್ಲೇ ಇಲ್ಲ. ನೀನೇ ಬೇಕು ಅಂತ ಹೆಣ್ಣೆತ್ತವರ ವಿರೋಧದ ನಡುವೆಯೂ ಪ್ರೀತಿಸಿ ಮದುವೆಯಾದ ಈತ 10 ಬಾರಿ ಚುಚ್ಚಿ ಕೊಲೆ ಮಾಡಿದ್ದಾನೆ. ಈ ಹೆಣ್ಮಗಳ ಹೆಸರು ಕೀರ್ತಿ ಅಂತ. ಜಸ್ಟ್ 26 ವರ್ಷ. ಚಿಕ್ಕಮಗಳೂರು ತಾಲೂಕಿನ ಕೈಮರ ನಿವಾಸಿ. 3 ವರ್ಷದ ಹಿಂದೆ ಇದೇ ಊರಿನ ಅವಿನಾಶ್, ಕೀರ್ತಿ ಮನೆಯವರ ವಿರೋಧದ ಮಧ್ಯೆಯೂ ಮದುವೆಯಾಗಿದ್ರು. ಇವರ ದಾಂಪತ್ಯದ ಫಲವಾಗಿ ಹೆಣ್ಣು ಮಗು ಕೂಡ ಹುಟ್ಟಿತ್ತು. ಆದ್ರೆ ಅವಿನಾಶ್ಗೆ ಅತ್ತೆ ಮನೆಯವರ ಮೇಲಿನ ಸಿಟ್ಟು ತಣ್ಣಗಾಗಿರ್ಲಿಲ್ಲ. ಇಬ್ಬರದ್ದು ಒಂದೇ ಊರು ಆಗಿದ್ರಿಂದ ಜಿದ್ದಿಗೆ ಬಿದ್ದಿದ್ದ. ಕೆಲ ದಿನಗಳ ಹಿಂದೆ ಕೀರ್ತಿಯ ದೊಡ್ಡಪ್ಪನ ಮಗನ ಮದುವೆ ಇತ್ತಂತೆ. ಹೀಗಾಗಿ ದ್ವೇಷ ಮರೆತು ಸಹೋದರನ ಮದುವೆಗೆ ಹೋಗಿದ್ಲು. ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ 10 ಬಾರಿ ಚಾಕು ಇರಿದು ಕೊಲೆ ಮಾಡಿದ್ದಾನೆ. ಮದುವೆಗೆ ಹೋಗಿದ್ದಾನು ಅವಳು ಬಂದೇ ಇಲ್ಲ. ಈಗನೇ ಹೊಡಿತಾನೆ, ಹಿಂಸೆ ಕೊಡ್ತಾನೆ ಅಂತೇಳಿ ಇದ್ ಮಾಡಿರೋದು. ಚೆನ್ನಾಗೇ ನೋಡ್ಕೊಳ್ತಿದ್ರು. ಅವರಿಗೆ ಅವ್ರ ಮನೆ ಮದ್ವೆಗೆ ಬಂದಿದ್ದಿಂದ ಹಿಂಸೆ ಕೊಟ್ಕೊಂಡು ಏನು ಮಾತಾಡ್ತಿಲ್ಲ ಅಂತ ಇದ್ಲು. ಮತ್ತೆ ನೋಡಿದ್ರೆ ಈ ತರ ಮಾಡ್ಬಿಟ್ಟಿದ್ದಾನೆ. ಮದ್ವೆಗೆ ಹೋಗೋದಾದ್ರೆ ನನಗೆ ಡೈವರ್ಸ್ ಮಾಡಿ ಹೋಗು ಅಂತ. ಅವ್ರ ಮನೆ ಮದ್ವೆಗೆ ಹೋಗೋದು, ತಮ್ಮನ್ ಮದ್ವೆಗೆ ದೊಡ್ಡಮ್ಮನ್ ಮಗನ್ ಮದ್ವೆ, ಅದಕ್ಕೆ ಹೋಗೋದಂದ್ರೆ ನೀನ್ ನನಗೆ ಡೈವರ್ಸ್ ಮಾಡಿ ಹೋಗು, ಇಲ್ಲಾಂದ್ರೆ ಹೋಗ್ಬೇಡ. ಅದೇ ಕಾರಣ. ಸಹೋದರನ ಮದುವೆಗೆ ಹೋಗಿದ್ದ ಕೀರ್ತಿ ತನ್ನ ಪರಿಸ್ಥಿತಿಯನ್ನ ಹೇಳ್ಕೊಂಡು ಹೆತ್ತವರ ಮುಂದೆ ಕಣ್ಣೀರಿಟ್ಟಿದ್ಲು. ಹೀಗಾಗಿ ಈ ಮದುವೆ ಮುಗಿದ್ಮೇಲೆ ಸಂಬಂಧಿಕರೆಲ್ಲ ಸೇರ್ಕೊಂಡು ರಾಜಿ ಪಂಚಾಯಿತಿ ಮಾಡೋಣ ಎಂದಿದ್ರಂತೆ.
ಅಷ್ಟರಲ್ಲಾಗಲೇ ಪಾಪಿ ಅವಿನಾಶ್ ಪತ್ನಿಯ ಜೀವವನ್ನೇ ತೆಗೆದಿದ್ದಾನೆ. ಚಿಕ್ಕಮಗಳೂರು ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೈಮರ ಅಂತ ಪ್ಲೇಸ್ ಇದು. ಸೊ ಇಲ್ಲಿ ಮನೆಯಲ್ಲಿ ಒಂದು ಮರ್ಡರ್ ಆಗಿದೆ. ಕೀರ್ತಿ ಅಂತಕ್ಕಂಥವ್ರದ್ದು, ಅವ್ರ ಹಸ್ಬೆಂಡ್ ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದಿದೆ. ಕಂಪ್ಲೇಂಟ್ ಈಗ ಫೈಲ್ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ರೂರಲ್ ಪೊಲೀಸ್ ಠಾಣೆಯಲ್ಲಿ. ಬಾಡಿ ಹಾಸ್ಪಿಟಲ್ ಇದೆ, PM ನಡೀತಾ ಇದೆ. ತನಿಖೆಯನ್ನು ಕೈಗೊಂಡಿದ್ದೀವಿ. ಈಗ ಸೋಕೋ ಟೀಮು ಬರ್ತಾ ಇದೆ ಇಲ್ಲಿ. ಸೊ ವೈಜ್ಞಾನಿಕವಾಗಿ ತನಿಖೆಯನ್ನು ಕೈಗೊಳ್ತೀವಿ. ಅವ್ರ ಹಸ್ಬೆಂಡ್ ಅವಿನಾಶ್ ಅಂತೇಳಿ ಅವರು ಸ್ಟ್ಯಾಬ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಸೊ ಅದು ಅವ್ರನ್ನ ಸೆಕ್ಯೂರ್ ಮಾಡ್ಲಿಕ್ಕೆ 2 ಟೀಮ್ಗಳನ್ನ ಕಳಿಸಿದ್ದೀವಿ. ನೀನೇ ಬೇಕು ಅಂತ ಜಿದ್ದಿಗೆ ಬಿದ್ದು ಮದುವೆ ಆದವ ತನ್ನ ಕೈಯಾರೆ ಕೊಂದು ಹಾಕಿದ್ದಾನೆ. ಉಸಿರಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆಣೆ ಮಾಡಿದವನೇ ರಕ್ತದ ಕೋಡಿ ಹರಿಸಿದ್ದಾನೆ. ಹೆಂಡತಿ ಕೊಂದು ನಾಪತ್ತೆ ಆದವನಿಗೆ ಪೊಲೀಸರು ಬಲೆ ಬೀಸಿದ್ದು, ಅಮಾಯಕೀಯ ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಹಾಸ್ಯ ನಟ ಮಡೆನೂರು ಮನು ವಿರುದ್ಧ ದೊಡ್ಡಮನೆ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಶಿವಣ್ಣನ್ ಬಗ್ಗೆ ಆಡಿದ ಅದೊಂದು ಮಾತಿಗೆ ಕೆರಳಿ ಕೆಂಡವಾಗಿದ್ದಾರೆ. ಮನು ಪುರಾಣದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಡೆನೂರು ಮನು 10 ಕನಸು ಕಟ್ಕೊಂಡು ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಕಲಾವಿದ. ಅದ್ಯಾವಾಗ ಸಹನಟಿ ಹಿಂದೆ ಬಿದ್ನೋ ಶನಿ ಹೆಗಲೇರಿ ಕುಣಿದಾಡ್ತಿದೆ. ರೀಲ್ಸ್, ಡಾನ್ಸ್ ಅಂತ ಇದ್ದವನು ಮಾಡಬಾರ್ದನ್ನೆಲ್ಲ ಮಾಡಿದ ಆರೋಪ ಹೊತ್ತಿದ್ದಾರೆ. ತನ್ನದೇ ಸಿನಿಮಾ ರಿಲೀಸ್ ಆಗೋ ಹೊತ್ತಲ್ಲೇ ಅರೆಸ್ಟ್ ಆಗಿ ಕಂಬಿ ಹಿಂದೆ ಬಿದ್ದಿದ್ದಾರೆ. ಈ ಮಧ್ಯೆ ಹಿರಿಯ ಕಲಾವಿದರ ಬಗ್ಗೆ ಕೆಟ್ಟ ಪದ ಬಳಸಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮನು ವಿರುದ್ಧ ದೊಡ್ಡಮನೆ ಫ್ಯಾನ್ಸ್ ಕೆಂಡ. ನಾವು ಸುಮ್ಮನೆ ಬಿಡಲ್ಲ ಅಂತ ಆಕ್ರೋಶ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡ್ದ ಅಂತಾರಲ್ಲ, ಮಡೆನೂರು ಮನು ಕೂಡ ಅಂಥದ್ದೇ ಕ್ಯಾಟಗರಿಗೆ ಸೇರಿದವನಿರ್ಬೇಕು. ಹಿರಿಯ ಕಲಾವಿದರು ಅನ್ನೋ ಗೌರವ ಇಲ್ಲ, ಮಾತಿನ ಮೇಲೆ ಹಿಡಿತಾ ಇಲ್ಲ. ಶಿವಣ್ಣ, ದರ್ಶನ್, ಧ್ರುವ ಸರ್ಜಾ ಬಗ್ಗೆ ನಾಲಿಗೆ ಹರಿಬಿಟ್ಟ ಆರೋಪದ ಮೇಲೆ ಚಿತ್ರರಂಗದಿಂದ ಬ್ಯಾನ್ ಆಗಿದ್ದಾರೆ. ಅಲ್ಲದೆ ಮನು ಅವರದ್ದು ಎನ್ನಲಾದ ಆಡಿಯೋದಲ್ಲಿನ ಒಂದೊಂದು ಮಾತುಗಳು ಅಭಿಮಾನಿಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿವೆ. ಶಿವರಾಜ್ ಕುಮಾರ್ 6 ವರ್ಷ ಸತೋತಂತ್ರಿ ನನಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸಹೋದ ಯಾರೋ ಮೊಬೈಲ್ ರೆಕಾರ್ಡ್ ಮಾಡ್ತಾರೆ. ದರ್ಶನ್ ಸರ್ 6 ವರ್ಷ ಕ್ರೇಜ್ ಇರುತ್ತೆ, ಸಿನಿಮಾ ಮಾಡಲ್ಲ. ಅವ್ರು 3 ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಕುಂತಿರೋ ಗಂಡುಗಲ್ಲಿರಿ ನಾನು. ಶಿವಣ್ಣ ಇನ್ನೊಂದು 6 ವರ್ಷ ಬದುಕ್ತಾನೆ. ದರ್ಶನ್ ಈಗಾಗಲೇ ಸತ್ತೇ ಹೋಗಿದ್ದಾನೆ. ಧ್ರುವ ಸರ್ಜಾ 8 ವರ್ಷ ಕ್ರೇಜ್ ಇದ್ರೆ ಹೆಚ್ಚು. ಈ ಮೂವರ ನಡುವೆ ಕಾಂಪಿಟೇಷನ್ ಕೊಡೋಕೆ ನಿಂತಿರುವ ಗಂಡುಗಲಿ ಕಂಡ್ರಿ ನಾನು ಅನ್ನೋ ದುರಹಂಕಾರದ ಮಾತಿಗೆ ದೊಡ್ಡಮನೆ ಫ್ಯಾನ್ಸ್ ಸಿಡಿದಿದ್ದಾರೆ. ಶಿವಣ್ಣನ ಬಗ್ಗೆ ಕೆಟ್ಟದಾಗಿ ಮಾತಾಡಿದವನನ್ನ ಬಿಡೋದಿಲ್ಲ, ಕಾನೂನಿಂದ ತಪ್ಪಿಸಿಕೊಂಡ್ರು ನಾವು ಸುಮ್ನಿರಲ್ಲ ಅಂತ ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಮನು ಹೊರಬಂದ ಮೇಲೆ ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಅಣ್ಣವರ ಅಭಿಮಾನಿ NR ರಮೇಶ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ. ಮಾತಿನ ಹಿಡಿತ ತಪ್ಪಿದ ಮನು ವಿರುದ್ಧ ಸಿಟ್ಟು ಹೊರಹಾಕಿದ್ದಾರೆ. 39 ವರ್ಷಗಳಿಂದ ಕನ್ನಡ ಚಲನಚಿತ್ರ ರಂಗದ ಏಕಮೇವ ದ್ವಿತೀಯ ನಟನಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಮಾತನಾಡಿರೋದು, ಕೆಟ್ಟದಾಗಿ ಮಾತನಾಡಿರೋದಲ್ಲದೆ ಅವರ ಸಾವನ್ನು ಬಯಸಿ ಅವರು 2 ರಿಂದ 6 ವರ್ಷ ಮಾತ್ರ ಬದುಕಿರ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳಿ ಕನ್ನಡಿಗರಿಗೆ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ನಾವು ಇವತ್ತೆಲ್ಲ ಸಂಘಟನೆಗಳು ಕೇವಲ ಅವರಿಗೆ ಮನವಿ ಪತ್ರ ಕೊಡೋದಕ್ಕೆ ಮಾತ್ರ ಇವತ್ತು ನಾವು ಸಿದ್ಧರಾಗಿ ಬಂದಿದ್ದೇವೆ. ಒಟ್ಟಾರೆ ಜೈಲಲ್ಲಿ ಮುದ್ದೆ ಮುರಿತಿದ್ರು ಮನುಗೆ ಸಂಕಷ್ಟ ತಪ್ಪಿಲ್ಲ. ನಾವು ಆಡೋ ಮಾತುಗಳಿಂದ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18.